ಧೀರ ಬಾಲಕ ನರೇಂದ್ರ. ಪ್ರಶ್ನೆಗಳು. ಒಂದು ವಾಕ್ಯ. ಬಾಲಕ ನರೇಂದ್ರನ ಮೇಲೆ ಏನು ಹರಿದು ಹೋಯಿತು? ಬಾಲಕ ನರೇಂದ್ರನ ಮೇಲೆ ಹಾವೊಂದು ಹರಿದು ಹೋಯಿತು. ನರೇಂದ್ರ ತೋಟದಲ್ಲಿ ಯಾರಿಗಾಗಿ ಕಾದನು? ನರೇಂದ್ರ ತೋಟದಲ್ಲಿ ಭೂತಕ್ಕಾಗಿ ಕಾದನು. ರಾಮಕೃಷ್ಣ ಪರಮಹಂಸರು ನರೇಂದ್ರನನ್ನು ಯಾವ ಹೆಸರಿನಿಂದ ಕರೆದರು? ರಾಮಕೃಷ್ಣ ಪರಮಹಂಸರು ನರೇಂದ್ರನನ್ನು ಸ್ವಾಮಿ ವಿವೇಕಾನಂದ ಎಂಬ ಹೆಸರಿನಿಂದ ಕರೆದರು. ಸ್ವಾಮಿ ವಿವೇಕಾನಂದರು ಜನರಿಗೆ ಕೊಟ್ಟ ಸಂದೇಶವೇನು? ಸ್ವಾಮಿ ವಿವೇಕಾನಂದರು ಜನರಿಗೆ ಕೊಟ್ಟ ಸಂದೇಶ: ಏಳಿ ಎದ್ದೇಳಿ, ಎಚ್ಚರಗೊಳ್ಳಿರಿ, ಗುರಿ ಮುಟ್ಟುವವರೆಗೆ ನಿಲ್ಲದಿರಿ, ಶಕ್ತಿಯೇ ಜೀವನ, ದೌರ್ಬಲ್ಯವೇ ಮರಣ. ಸ್ವಾಮಿ ವಿವೇಕಾನಂದರು ಜನರ ಕಷ್ಟ ಹೇಗೆ ಅರಿತರೋ? ಸ್ವಾಮಿ ವಿವೇಕಾನಂದರು ಭಾರತಕ್ಕೆ ಬಂದ ಮೇಲೆ ದೇಶದ ತುಂಬ ಸುತ್ತುವ ಮೂಲಕ ಜನರ ಕಷ್ಟ ಅರಿತರೋ? 2-3 ವಾಕ್ಯ. ಬಾಲಕ ನರೇಂದ್ರನ ಮೇಲೆ ಹಾವು ಹರಿದ ಪ್ರಸಂಗ ಯಾವುದು? ಬಾಲಕ ನರೇಂದ್ರ ಕಣ್ಮುಚ್ಚಿ ಚಿಂತನೆ ಮಾಡುತ್ತಿದ್ದ. ಮೈ ಮೇಲೆ ಪರಿವಿರಲಿಲ್ಲ. ಅವನ ಮೇಲೆ ಹಾವೊಂದು ಹರಿದು ಹೋಯಿತು. ತೋಟದ ಮಾಲಿ ಮಕ್ಕಳಿಗೆ ಏನೆಂದು ಹೇಳಿದನು? ತೋಟದ ಮಾಲಿ ಮಕ್ಕಳಿಗೆ, ಆ ಮರದಲ್ಲಿ ಭೂತ ಇದೆ, ನೀವು ಈಗಲೇ ಜಾಗ ಬಿಟ್ಟು ಹೋಗಿ, ಇಲ್ಲದಿದ್ದರೆ ನಿಮ್ಮನ್ನೆಲ್ಲ ನುಂಗಿಬಿಡುತ್ತದೆ ಎಂದು ಹೇಳಿದನು. ಡಯರ್ಸನ್ನನು ಏಕೆ ಬೆರಗಾದನು? ವಿವೇಕಾನಂದರು ಮನೆಯಲ್ಲಿ ಪುಸ್ತಕ ಓದುತ್ತಾ ಕುಳಿತಾಗ ಡಯರ್ಸನ್ನರು ಬಂದರು. ವಿವೇಕಾನಂದರು ಓದಿನ ಗುಂಗಲ್ಲಿ ಇವರನ್ನು ಗಮನಿಸಲಿಲ್ಲ. ಮುಂದೆ ವಿವೇಕಾನಂದರು ಅವರೊಡನೆ ಮಾತನಾಡಲು ಆರಂಭಿಸಿದರು. ಪುಸ್ತಕದ 100 ಸಾಲುಗಳನ್ನು ಅದರಂತೆ ಉದಾಹರಿಸುತ್ತಿದ್ದರು. ಇದನ್ನು ಕಂಡು ಡಯರ್ಸನ್ ರವರು ಬೆರಗಾದರು. ಪ್ರಾಣಿಗಳ ಬಗ್ಗೆ ನರೇಂದ್ರನ ಅಭಿಪ್ರಾಯವೇನು? ಪ್ರಾಣಿಗಳ ಬಗ್ಗೆ ನರೇಂದ್ರನ ಅಭಿಪ್ರಾಯ: ಪ್ರಾಣಿಗಳ ತಂಟೆಗೆ ಹೋಗದಿದ್ದರೆ ಅವು ನಮ್ಮನ್ನು ಏನೂ ಮಾಡುವುದಿಲ್ಲ ಎಂಬುದಾಗಿತ್ತು. ಭೂತದ ಬಗೆಗೆ ನರೇಂದ್ರನ ವಿಚಾರಗಳೇನು? ಭೂತದ ಬಗೆಗೆ ನರೇಂದ್ರನಿಗೆ ತುಂಬಾ ಕುತೂಹಲವಿತ್ತು. ಭಯದ ಮಾತುಗಳನ್ನು ನಂಬಬಾರದು ಎಂಬುದು ನರೇಂದ್ರನ ವಿಚಾರವಾಗಿತ್ತು. ಯಾರು ಯಾರಿಗೆ ಹೇಳಿದರು? ಪ್ರಾಣಿಗಳ ತಂಟೆಗೆ ಹೋಗದಿದ್ದರೆ ಅವು ನಮ್ಮನ್ನು ಏನೂ ಮಾಡುವುದಿಲ್ಲ. ಈ ಮಾತನ್ನು ನರೇಂದ್ರನು ತನ್ನ ಗೆಳೆಯರಿಗೆ ಹೇಳಿದನು. ಭಯದ ಮಾತುಗಳನ್ನು ನಂಬಬಾರದು. ಈ ಮಾತನ್ನು ನರೇಂದ್ರ ತನ್ನ ಗೆಳೆಯರಿಗೆ ಹೇಳಿದನು. ಇದು ಹೇಗೆ ಸಾಧ್ಯ? ಈ ಮಾತನ್ನು ಡಯರ್ಸನ್ ವಿವೇಕಾನಂದರಿಗೆ ಕೇಳಿದರು. ಶಕ್ತಿಯೇ ಜೀವನ, ದೌರ್ಬಲ್ಯವೇ ಮರಣ. ಈ ಮಾತು ಸ್ವಾಮಿ ವಿವೇಕಾನಂದರು ಜನರಿಗೆ ಕೊಟ್ಟ ಸಂದೇಶವಾಗಿದೆ. ಭಾಷಾಭ್ಯಾಸ. ಸ್ವಂತ ವಾಕ್ಯ. ಸಿದ್ಧನಾಗೋ, ನಾನು ದೇಶ ಸೇವೆಗೆ ಸದಾ ಸಿದ್ಧನಾಗಿರುತ್ತೇನೆ. ಏಕಾಗ್ರತೆ. ನಾವು ಏಕಾಗ್ರತೆಯಿಂದ ಓದಬೇಕು. ಕಣ್ಮುಚ್ಚಿ. ಬೆಕ್ಕು ಕಣ್ಮುಚ್ಚಿಕೊಂಡು ಹಾಲು ಕುಡಿಯುತ್ತದೆ. ಕುತೂಹಲ. ನನಗೆ ವಿಜ್ಞಾನವೆಂದರೆ ತುಂಬಾ ಕುತೂಹಲ. ಉಪಾಯ. ಉಪಾಯ ಬಲ್ಲವರಿಗೆ ಅಪಾಯವಿಲ್ಲ. ಬಹು ಆಯ್ಕೆ. ನರೇಂದ್ರನು ಧ್ಯಾನ ಮಾಡುತ್ತಿದ್ದಾಗ ಮೈಮೇಲೆ ಹಾವು ಹರಿದಾಡಿತು. ನರೇಂದ್ರನಿಗೆ ಭೂತದ ಬಗೆಗೆ ಕುತೂಹಲ ಇತ್ತು. ನರೇಂದ್ರನು ನಾನು ಓದುವಾಗ ಉರಿವ ಕೆಂಡವನ್ನು ನನ್ನ ಮೇಲಿಟ್ಟರೂ ಗೊತ್ತಾಗುವುದಿಲ್ಲ ಎಂದನು. ಶಕ್ತಿಯೇ ಜೀವನ, ದೌರ್ಬಲ್ಯವೇ ಮರಣ. ವಿರುದ್ಧಾರ್ಥಕ ಪದ: ಭಯ, ಅಭಯ, ಕಷ್ಟ, ಸುಖ, ಜನನ, ಮರಣ, ಕೀರ್ತಿ, ಅಪಕೀರ್ತಿ, ಆಸೆ, ನಿರಾಸೆ. ಕೆಳಗಿನ ಪದಗಳನ್ನು ಬಿಡಿಸಿ ಬರೆಯಿರಿ. ಕಣ್ಮುಚ್ಚಿ, ಕಣ್ಣು ಪ್ಲಸ್ ಮುಚ್ಚಿ. ಹಾವೊಂದು, ಹಾವು ಪ್ಲಸ್ ಒಂದು. ನರೇಂದ್ರ, ನರ ಪ್ಲಸ್ ಇಂದ್ರ. 100, 100 ಪ್ಲಸ್ 6. ಹೀಗೆಂದರು, ಹೀಗೆ ಪ್ಲಸ್ ಎಂದರು. ಕೆಳಗೆ ನೀಡಿರುವ ಪದಗಳಲ್ಲಿ ವ್ಯಾಕರಣ ಶುದ್ಧ ಪದವನ್ನು ಸರಿ ಚಿಹ್ನೆಯಿಂದ ಗುರುತಿಸಿ. ಹಾವು, ಆವು, ಹಾವು. ಓಡು, ಹೋಡು, ಓಡು. ಹುಡುಗ, ಉಡುಗ, ಹುಡುಗ. ಭಾರತ, ಭಾರತ, ಭಾರತ. ಅತಿಥಿ, ಅತಿಥಿ, ಅತಿಥಿ. ಪೂರಕ ಓದು. ಈ ಕೆಳಗಿನ ಪ್ರಶ್ನೆಗಳಿಗೆ ನಿಮ್ಮದೇ ಮಾತುಗಳಲ್ಲಿ ಬರೆಯಿರಿ. ಬಾಲಕ ನರೇಂದ್ರನ ಜೀವನದಿಂದ ಕಲಿಯಬೇಕಾದ ವಿಚಾರಗಳಾವುವು? ಜೀವನದಲ್ಲಿ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬೇಕು. ಓದುವಾಗ ಏಕಾಗ್ರತೆ ಇರಬೇಕು. ಹಿಡಿದ ಕೆಲಸ ಮಾಡುವವರೆಗೂ ಬಿಡಬಾರದು.
ಗುರಿ ಮುಟ್ಟುವವರೆಗೂ ಎಲ್ಲೂ ನಿಲ್ಲಬಾರದು. ಸ್ವಾಭಿಮಾನದಿಂದ ಬದುಕಬೇಕು. ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಗೌರವಿಸಬೇಕು. ಧನ್ಯವಾದಗಳು. ಈ ವಿಡಿಯೋನ ಒಂದೆರಡು ಬಾರಿ ನೋಡಿ ಹಾಗೂ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸಿರಿ.